ಒಂದು ಅರಸುಗಳು ಅಧ್ಯಾಯ 15. ನೆಬಾಟನ ಮಗನಾದ ಯಾರೊಬ್ಬಾಮನ ಆಳಿಕೆಯ 18ನೆಯ ವರುಷದಲ್ಲಿ ಅಬೀಯಾಮನು ಯೆಹೂದದ ಅರಸನಾಗಿ ಯೆರೂಸಲೇಮಿನಲ್ಲಿ 3 ವರ್ಷ ಆಳಿದನು. ಅಬೀಷಾಲೋಮನ ಮಗಳಾದ ಮಾಖಾ ಎಂಬಾಕೆಯು ಅವನ ತಾಯಿ. ತನ್ನ ತಂದೆಯು ಮಾಡಿದ ಪಾಪಕೃತ್ಯಗಳನ್ನು ಇವನೂ ಮಾಡಿದನು. ಇವನ ಪೂರ್ವಿಕನಾದ ದಾವೀದನು ದೇವರಾದ ಯೆಹೋವನನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸಿದಂತೆ ಇವನು ಸೇವಿಸಲಿಲ್ಲ. ಆದರೂ ಹಿತ್ತಿಯನಾದ ಊರಿಯನ ವಿಷಯ ಹೊರತಾಗಿ ಬೇರೆ ಯಾವ ವಿಷಯದಲ್ಲಿಯೂ ತನ್ನ ಆಜ್ಞೆಯನ್ನು ಮೀರದೆ ಜೀವದಿಂದಿರುವವರೆಗೂ ತನ್ನ ಚಿತ್ತಕ್ಕನುಸಾರನಾಗಿ ನಡೆದ ದಾವೀದನ ನಿಮಿತ್ತವಾಗಿ ಯೆಹೋವನು ಯೆರೂಸಲೇಮಿನಲ್ಲಿನ ಇವನ ದೀಪವನ್ನು ಆರಿಸಲಿಲ್ಲ. ಯೆರೂಸಲೇಮನ್ನು ಇವನ ಸಂತಾನವನ್ನು ಉಳಿಸಿದನು. ರೆಹಬ್ಬಾಮನಿಗೂ ಯಾರೊಬ್ಬಾಮನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು. ಅಬೀಯಾಮನ ಉಳಿದ ಚರಿತ್ರೆಯೂ ಅವನ ಎಲ್ಲಾ ಕೃತ್ಯಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಇವನಿಗೂ ಯಾರೊಬ್ಬಾಮನಿಗೂ ಯುದ್ಧ ನಡೆಯುತ್ತಿತ್ತು. ಅಬೀಯಾಮನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ದಾವೀದನಗರದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಆಸನು ಅರಸನಾದನು. ಇಸ್ರಾಯೇಲ್ಯರ ಅರಸನಾದ ಯಾರೊಬ್ಬಾಮನ ಆಳಿಕೆಯ 20ನೆಯ ವರ್ಷದಲ್ಲಿ ಆಸನು ಯೆಹೂದದ ಅರಸನಾದನು. ಇವನು ಯೆರೂಸಲೇಮಿನಲ್ಲಿ 41 ವರ್ಷ ಆಳಿದನು. ಅಬೀಷಾಲೋಮನ ಮಗಳಾದ ಮಾಖಾ ಎಂಬಾಕೆಯು ಇವನ ತಾಯಿ. ಇವನು ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದನು. ದೇವದಾಸಿಯರನ್ನು ದೇಶದಿಂದ ಹೊರಡಿಸಿ ತನ್ನ ಹಿರಿಯರು ಮಾಡಿಸಿಟ್ಟಿದ್ದ ವಿಗ್ರಹಗಳನ್ನೆಲ್ಲ ತೆಗೆದುಹಾಕಿದನು. ಇವನ ತಾಯಿಯಾದ ಮಾಕಳು ಅಶೇರ ದೇವತೆಯ ಒಂದು ಅಸಹ್ಯವಾದ ಮೂರ್ತಿಯನ್ನು ಮಾಡಿಸಿದ್ದರಿಂದ ಆಸನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿದು ಕಿದ್ರೋನ್ ಹಳ್ಳದ ಹತ್ತಿರ ಸುಡಿಸಿದನು. ಇವನು ದೇಶದಲ್ಲಿದ್ದ ಪೂಜಾಸ್ಥಳಗಳನ್ನು ಹಾಳು ಮಾಡದಿದ್ದರೂ ತನ್ನ ಜೀವಮಾನದಲ್ಲೆಲ್ಲ ಯಥಾರ್ಥ ಮನಸ್ಸಿನಿಂದ ಯೆಹೋವನಿಗೆ ನಡೆದುಕೊಂಡನು. ಇದಲ್ಲದೆ ತನ್ನ ತಂದೆಯೂ ತಾನೂ ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರವನ್ನು ಪಾತ್ರೆಗಳನ್ನು ಯೆಹೋವನ ಆಲಯದಲ್ಲಿ ತಂದಿಟ್ಟನು. ಇವನಿಗೂ ಇಸ್ರಾಯೇಲ್ಯರ ಅರಸನಾದ ಬಾಷನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು. ಇಸ್ರಾಯೇಲ್ಯರ ಅರಸನಾದ ಬಾಷನು ಯೆಹೂದ್ಯರಿಗೆ ವಿರೋಧವಾಗಿ ಯುದ್ಧ ಮಾಡಿ ಯಾರೂ ಯೆಹೂದ್ಯರ ಅರಸನಾದ ಆಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ ರಾಮ ಎಂಬ ಕೋಟೆಯನ್ನು ಕಟ್ಟಿಸಿದನು. ಆಗ ಆಸನು ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಲ್ಲಿ ಉಳಿದಿದ್ದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ಅದನ್ನು ದೂತರ ಮುಖಾಂತರವಾಗಿ ದಮಸ್ಕದಲ್ಲಿದ್ದ ಅರಾಮ್ಯರ ಅರಸನೂ ಹೆಜ್ಯೋನನ ಮೊಮ್ಮಗನೂ ಟಬ್ರಿಮ್ಮೋನನ ಮಗನೂ ಆದ ಬೆನದದನಿಗೆ ಕೊಟ್ಟು ಕಳುಹಿಸಿ ಅವನಿಗೆ, ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ, ಇಗೋ ನಿನಗೆ ಬೆಳ್ಳಿ ಬಂಗಾರವನ್ನು ಕಾಣಿಕೆಯಾಗಿ ಕಳುಹಿಸಿದ್ದೇನೆ. ಇಸ್ರಾಯೇಲ್ಯರ ಅರಸನಾದ ಬಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದುಬಿಡು ಎಂದು ಹೇಳಿಸಿದನು. ಬೆನ್ಹದದನು ಅರಸನಾದ ಆಸನ ಮಾತನ್ನು ಕೇಳಿ ತನ್ನ ಸೈನ್ಯಾಧಿಪತಿಗಳನ್ನು ಯುದ್ಧಕ್ಕಾಗಿ ಇಸ್ರಾಯೇಲ್ಯರ ಪಟ್ಟಣಗಳಿಗೆ ಕಳುಹಿಸಿದನು. ಇವರು ಇಯ್ಯೋನ್, ದಾನ್, ಅಬೇಲ್ ಬೇತ್ಮಾಕ, ಕಿನ್ನೆರೋತ್ ಪ್ರದೇಶ, ನಫ್ತಾಲ್ಯರ ಎಲ್ಲಾ ಪ್ರಾಂತ ಇವುಗಳನ್ನು ಹಾಳು ಮಾಡಿದರು. ಬಾಷನು ಈ ಸುದ್ದಿಯನ್ನು ಕೇಳಿದಾಗ ರಾಮಕೋಟೆಯನ್ನು ಕಟ್ಟಿಸುವುದನ್ನು ಬಿಟ್ಟು ತಿರ್ಚಕ್ಕೆ ಹೋಗಿ ಅಲ್ಲೇ ವಾಸಿಸಿದನು. ಅನಂತರ ಅರಸನಾದ ಆಸನು ಯೆಹೂದ್ಯರಲ್ಲಿ ಒಬ್ಬನನ್ನೂ ಬಿಡದೆ ಎಲ್ಲರನ್ನೂ ಕರೆಸಿ ಬಾಷನು ರಾಮಕೋಟೆಗಾಗಿ ತರಿಸಿದ್ದ ಕಲ್ಲು ಮರಗಳನ್ನು ಇವರ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿ ಬೆನ್ಯಾಮೀನ್ಯರ ಗೆಬ, ಮಿಚ್ಪೆ ಎಂಬ ಪಟ್ಟಣಗಳನ್ನು ಭದ್ರಪಡಿಸಿದನು. ಆಸನ ಉಳಿದ ಚರಿತ್ರೆ, ಅವನ ಎಲ್ಲಾ ಪರಾಕ್ರಮ ಕೃತ್ಯಗಳು, ಪಟ್ಟಣಗಳನ್ನು ಕಟ್ಟಿಸಿದ ಸಂಗತಿ ಇವುಗಳು, ಅವನ ಇತರ ಕ್ರಿಯೆಗಳು ಯೆಹೂದ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಮುಪ್ಪಿನಲ್ಲಿ ಅವನ ಕಾಲುಗಳಿಗೆ ರೋಗ ಉಂಟಾಯಿತು. ಅವನು ತನ್ನ ಪಿತೃಗಳ ಬಳಿಗೆ ಸೇರಿದನು. ಅವನ ಶವವನ್ನು ಅವನ ಪೂರ್ವಿಕನಾದ ದಾವೀದನ ಪಟ್ಟಣದೊಳಗೆ ಕುಟುಂಬ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋಷಾಫಾಟನು ಅರಸನಾದನು. ಯೆಹೂದ್ಯರ ಅರಸನಾದ ಆಸನ ಆಳಿಕೆಯ 2ನೆಯ ವರ್ಷದಲ್ಲಿ ಯಾರೊಬ್ಬಾಮನ ಮಗನಾದ ನಾದಾಬನು ಇಸ್ರಾಯೇಲ್ಯರ ಅರಸನಾಗಿ 2 ವರ್ಷ ಆಳಿದನು.
ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ತನ್ನ ತಂದೆಯ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಇವನು ಇಸ್ರಾಯೇಲ್ಯರೊಡನೆ ಫಿಲಿಷ್ಟಿಯರ ವಶದಲ್ಲಿದ್ದ ಗಿಬ್ಬೆತೋನ್ ಎಂಬ ಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಇಸ್ಸಾಕಾರನ ಕುಲದವನೂ ಅಹೀಯನ ಮಗನೂ ಆದ ಬಾಷನೆಂಬವನು ಇವನಿಗೆ ವಿರುದ್ಧವಾಗಿ ಒಳಸಂಚು ಮಾಡಿ ಇವನನ್ನು ಕೊಂದನು. ಬಾಷನು ಯೆಹೂದದ ಅರಸನಾದ ಆಸನ ಆಳಿಕೆಯ 3ನೇ ವರ್ಷದಲ್ಲಿ ಇವನನ್ನು ಕೊಂದು ಇವನಿಗೆ ಬದಲಾಗಿ ತಾನು ಅರಸನಾದನು. ಅರಸನಾದ ಕೂಡಲೇ ಯಾರೊಬ್ಬಾಮನ ಮನೆಯವರಲ್ಲಿ ಒಬ್ಬನನ್ನೂ ಜೀವದಿಂದ ಉಳಿಸದೆ ಎಲ್ಲರನ್ನೂ ಸಂಹರಿಸಿದನು. ಹೀಗೆ ಯೆಹೋವನು ಶಿಲೋವಿನ ಪ್ರವಾದಿಯಾದ ಅಹೀಯನ ಮುಖಾಂತರವಾಗಿ ಹೇಳಿಸಿದ ಮಾತು ನೆರವೇರಿತು. ಯಾರೊಬ್ಬಾಮನು ತಾನು ಪಾಪ ಮಾಡಿದ್ದಲ್ಲದೆ ಇಸ್ರಾಯೇಲ್ಯರನ್ನೂ ಪಾಪಕ್ಕೆ ಪ್ರೇರಿಸಿ ಇಸ್ರಾಯೇಲ್ ದೇವರಾದ ಯೆಹೋವನನ್ನು ರೇಗಿಸಿದ್ದರಿಂದ ಹೀಗಾಯಿತು. ನಾದಾಬನ ಉಳಿದ ಚರಿತ್ರೆಯೂ ಅವನ ಎಲ್ಲಾ ಕೃತ್ಯಗಳು ಇಸ್ರಾಯೇಲ್ ರಾಜಕಾಲ ವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತವೆ. ಆಸನಿಗೂ ಇಸ್ರಾಯೇಲ್ಯರ ಅರಸನಾದ ಬಾಷನಿಗೂ ಯಾವಾಗಲೂ ಯುದ್ಧ ನಡೆಯುತ್ತಿತ್ತು. ಯೆಹೂದದ ಅರಸನಾದ ಆಸನ ಆಳಿಕೆಯ 3ನೇ ವರ್ಷದಲ್ಲಿ ಅಹೀಯನ ಮಗನಾದ ಬಾಷನು ಇಸ್ರಾಯೇಲ್ಯರ ಅರಸನಾಗಿ ತಿರ್ಚದಲ್ಲಿದ್ದುಕೊಂಡು 24 ವರ್ಷ ಆಳಿದನು. ಇವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ಯಾರೊಬ್ಬಾಮನ ಮಾರ್ಗದಲ್ಲಿ ನಡೆದು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 1ನೇ ಅರಸುಗಳ ಗ್ರಂಥ ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್ ಚಾಪ್ಟರ್ 15ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಅದನ್ನು ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ 14ನೇ ಅಧ್ಯಾಯದಲ್ಲಿ ನಡೆದದ್ದು ಏನು ಎಂಬುದಾಗಿ ಸ್ವಲ್ಪ ರೀಕ್ಯಾಪ್ ಮಾಡಿಕೊಂಡು ಅದನ್ನು ಪುನಃ ನೆನಪಿಗೆ ತಂದುಕೊಳ್ಳುವಂಥದ್ದು ಒಳ್ಳೆಯದು. ಏನಂತ ಹೇಳಿದರೆ, ಯಾರೊಬ್ಬಾಮನು ನೆನಪಿರಲಿ, ಮೊದಲು ಸೌಲನು ಮೊದಲನೇ ರಾಜ ಇಸ್ರಾಯೇಲರಿಗೆ. 12 ಕುಲದವರು ಸೌಲನ ಕೆಳಗಿದ್ದರು. ಅದಾದ ನಂತರ 40 ವರ್ಷ ಅವನು ಆಳ್ವಿಕೆ ಮಾಡಿದ ನಂತರ ದಾವಿದನ ಕೆಳಗಿನೂ 12 ಕುಲದವರು ಅವನ ಕೈ ಕೆಳಗಿದ್ದರು. ದಾವಿದನಾದ ನಂತರ 40 ವರ್ಷ ಅವನು ಆಳ್ವಿಕೆ ಮಾಡಿದ. ಸೌಲನು 40 ವರ್ಷ, ದಾವಿದನ 40 ವರ್ಷ, ಸೊಲೊಮೋನನು 40 ವರ್ಷ ಆಳ್ವಿಕೆ ಮಾಡ್ತಾನೆ. ಸೊಲೊಮೋನನ ನಂತರ ಏನಾಯ್ತಂದರೆ ರಾಜ್ಯವು 2 ಭಾಗ ಆಗೋಯ್ತು, ಇಸ್ರಾಯೇಲ್ ಮತ್ತು ಯೆಹೂದ ಅಂತ ಹೇಳ್ಬಿಟ್ಟು. ಇಸ್ರಾಯೇಲ್ ಅಂದರೆ 10 ಕುಲದವರು, ಯೆಹೂದ ಅಂದರೆ ಯೆಹೂದ ಪ್ಲಸ್ ಬೆನ್ಯಾಮೀನ್ ಕುಲದವರು. ಈ ರೀತಿಯಾಗಿ 2 ರಾಜ್ಯಗಳಾಗಿದ್ದಾಗ 2 ರಾಜರು ಆಗಿಬಿಟ್ರು. 2 ರಾಜರ ಆಗಿದ್ದಾಗ್ಯೂ ಆದರೆ ಒಂದೇ ಆಲಯ ಇತ್ತು, ದೇವಾಲಯ. ಯೆರೂಸಲೇಮಿನಲ್ಲಿ ದೇವಾಲಯ ಇತ್ತು. ಸೊಲೊಮೋನ್ ಅದನ್ನು ಕಟ್ಟಿದ್ದನು. 7 ವರ್ಷ ಆಯಿತು ಅದನ್ನು ಕಟ್ಟಲಿಕ್ಕೆ. ಆದರೆ ಎಲ್ಲಿ ಯೆರೂಸಲೇಮಿನ ಕಡೆಗೆ ಜನರು ಹೋಗಿಬಿಟ್ಟು ಸೊಲೊಮೋನನ ಮಗನಾದ ರೆಹಬ್ಬಾಮನಿಗೆ ಒಂದಾಗ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಯಾರೊಬ್ಬಾಮನು ಏನು ಮಾಡಿಬಿಡ್ತಾನೆ, ಬೇಗನೆ 2 ದೇವಾಲಯಗಳನ್ನು, 2 ಗುಡಿಗಳನ್ನು ಕಟ್ಟಿಟ್ಬಿಡ್ತಾನೆ ರೀ. ಒಂದು ಬೇತೇಲ್ನಲ್ಲಿ, ಮತ್ತೊಂದು ದಾನ್ನಲ್ಲಿ. ಆ ರೀತಿಯಾಗಿ ಕಟ್ಟಿದಾಗ ಅದು ದೇವರಿಗೆ ಇಷ್ಟವಾಗಿರಲಿಲ್ಲ. ಆದ ಕಾರಣ ಯೆಹೂದದಿಂದ ಒಬ್ಬ ದೇವರ ಮನುಷ್ಯನನ್ನು ಕಳಿಸ್ಬಿಟ್ಟು ಆ ಯಜ್ಞವೇದಿ, ಅವನು ಕಟ್ಟಿದಂಥ ಯಜ್ಞವೇದಿ ಸೀಳುವಂಥ ರೀತಿಯಲ್ಲಿ ಪ್ರವಾದನೆ ಹೇಳ್ತಾನೆ. ಹೇಳೋದಕ್ಕೆ ಮುಂಚಿತವಾಗಿ ಇನ್ನೊಂದು ಮಾತು ಹೇಳ್ತಾನೆ. ಯೋಷಿಯನು ಅಂತ ಹೇಳ್ಬಿಟ್ಟು ಒಬ್ಬನು ಹುಟ್ಟುತ್ತಾನೆ. ಆ ಯೋಷಿಯನ್ನು ಬಂದು ಏನು ಮಾಡಿಬಿಡ್ತಾನೆ, ಈಗಿರುವಂಥ ಈ ಯಜ್ಞವೇದಿಯ ಮೇಲೆ ಯಾರ್ಯಾರು ಯಾಜಕರು ಪೂಜಾ ಸ್ಥಳಗಳನ್ನು ಮಾಡಿದರೂ ಅವರನ್ನೇ ಯಜ್ಞ ಮಾಡುವನು ಎಂಬುದಾಗಿ ಹೇಳಿದಾಗ ಅದು ಆವಾಗ ನೆರವೇರಲಿಲ್ಲ. 360 ವರ್ಷಗಳು ಆದಮೇಲೆ ನೆರವೇರಿದವು. ಆಶ್ಚರ್ಯ! ದೇವರ ಮಾತು ಬಿದ್ದು ಹೋಗೋದಿಲ್ಲ. ದೇವರ ವಾಕ್ಯ ಶುದ್ಧವಾದದ್ದು, ಸತ್ಯವಾದದ್ದು, ನಿಜವಾದದ್ದು, ನಿತ್ಯವಾದದ್ದು. ಆದ ಕಾರಣ ಈ ರೀತಿಯಾಗಿ ಹೇಳಿದ ಮೇಲೆ ಆ ದೇವರ ಮನುಷ್ಯನು ಹೊರಟು ಹೋಗಿ
ಭಾಳ ವಿಷಾದಕರವಾದಂಥ ಒಂದು ಟ್ರ್ಯಾಜಿಡಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಸಿಂಹವು ಬಂದು ಅವನಿಗೆ ಎದುರಾಗಿ ಬಂದು ಅವನನ್ನು ಕೊಂದು ಹಾಕಿಬಿಡ್ತದೆ. ಯಾಕಂತ ಹೇಳಿದರೆ ಅವನು ದೇವರ ಮಾತನ್ನು ಕೇಳದೆ ಹೋಗಿಬಿಟ್ಟಿರ್ತಾನೆ. ಸರಿ, ಆ ರೀತಿಯಾಗಿ ಆದಾಗ ಏನಾಗ್ತದೆ, 14ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವಾಗ ಆ ಕಾಲದಲ್ಲಿ ಯಾರೊಬ್ಬಾಮನ ಆ ಮಗನಾದ ಅಬಿಯನು ಕೂಡ ಸಿಕ್ಕಾಗ್ಬಿಟ್ಟಿರ್ತಾನೆ. ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಷಯ. ಆ ಮಗು ಸಿಕ್ಕಾಗಿದ್ದಂಥ ಮಗು ವಾಸಿಯಾಗಬೇಕೆಂಬುದಾಗಿ ಬಂದಿರುವಾಗ ಏನಾಗ್ತದೆ, ದೇವರು ಹೇಳಿಕೊಟ್ಟಿರ್ತಾನೆ ಪ್ರವಾದಿಗೆ ಅಹಿಯನಿಗೆ. ಆ ಮೂಲಕವಾಗಿ ಗೊತ್ತಾಗ್ಬಿಟ್ಟು ಯಾರೊಬ್ಬಮ್ಮನ ಹೆಂಡತಿನೇ ಬಂದಿರೋದಂತ ಗೊತ್ತಾಗ್ಬಿಟ್ಟು ಪ್ರವಾದಿನೇ ಹೇಳಿದ ಮೇಲೆ ಕಡೆಗೆ ಏನಾಗ್ತದೆ, ಮಗು ಸತ್ತು ಹೋಗ್ತದೆ. ಅವನು 22 ವರ್ಷಗಳು ಯಾರೊಬ್ಬಾಮನು ಇಸ್ರಾಯೇಲನ್ನು ಆಳಿಕೆ ಮಾಡ್ತಾನೆ. ಅದಾದ ನಂತರ ಫೋಕಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟು ಯೆಹೂದ್ಯರ ಅರಸನಾದ ರೆಹಬ್ಬಾಮನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲಾಗಿದೆ. ಮತ್ತು ಸೊಲೊಮೋನನ ಮಗನಾದ ರೆಹಬ್ಬಾಮನು ಯೆಹೂದದ ಅರಸನಾದನು. ಅವನು ಪಟ್ಟಕ್ಕೆ ಬಂದಾಗ 41 ವರ್ಷದವನಾಗಿದ್ದನು. ಎಷ್ಟು ವರ್ಷ ಯೆಹೂದವನ್ನು ಆಳಿಕೆ ಮಾಡಿದನು ಎಂಬುದು ಕೂಡ ಅಲ್ಲಿ ಕೊಡಲ್ಪಟ್ಟಿದೆ. ಅದೇನಂತ ಹೇಳಿದರೆ ಯೆರೂಸಲೇಮ್ ಪಟ್ಟಣದಲ್ಲಿ 17 ವರ್ಷ ಆಳಿಕೆ ಮಾಡ್ತಾನೆ ರೀ. ಸರಿ, ಈ ರೀತಿಯಾಗಿ ಯೆಹೂದದ ಒಂದು ಚರಿತ್ರೆಯೂ ಮುಕ್ತಾಯವಾಗ್ತದೆ. ಸ್ವಲ್ಪ ಮಟ್ಟಿಗೆ ಒಬ್ಬೊಬ್ಬರಾಗಿ ಯಾರ್ಯಾರೋ ಆಳಿಕೆ ಮಾಡಿದ್ರಂತ. ಅದಕ್ಕಿಂತ ಮುಂಚೆ ಇಸ್ರಾಯೇಲರ ರಾಜರು, ಯಾಕಂದರೆ ಮೊದಲನೇ ಅರಸನು ಇಸ್ರಾಯೇಲ್ಗೆ ಬಂದು ಸೌಲನಾಗಿದ್ದ ನಿಜ. ಆದರೆ ಡಿವೈಡ್ ಆದಮೇಲೆ ರಾಜ್ಯವು ಬೇರೆ ಬೇರೆ ಆದಮೇಲೆ ಇಸ್ರಾಯೇಲರ ಅರಸನು ಬಂದು ಯಾರೊಬ್ಬಾಮನು ಆಗಿರ್ತಾನೆ ಮತ್ತು ಯೆಹೂದದ ರಾಜನು ಬಂದು ರೆಹಬ್ಬಾಮನು ಆಗಿರ್ತಾನೆ. ಅದನ್ನು ಗಲಿಬಿಲಿ ಮಾಡಿಕೊಳ್ಳೋದು ಬೇಡ. ಈಗ ಇಸ್ರಾಯೇಲ್ನಲ್ಲಿ ಹಾಗೆಯೇ ನೋಡ್ತಾ ಇದ್ದಾಗ ಸುಮಾರು 19 ಅರಸರು ಇದ್ದರು. ಅದೇ ರೀತಿಯಾಗಿ ಯೆಹೂದದಲ್ಲಿ ಕೂಡ 19 ಅರಸರು ಪ್ಲಸ್ 1 ರಾಣಿ ಕೂಡ 20 ಆಳಿಕೆ ಮಾಡುವಂಥವರಿದ್ದಾರೆ. ಅದಕ್ಕೆ ಒಂದೊಂದಾಗಿ ಬೇರೆ ಬೇರೆ ಅರಸರ ಬಗ್ಗೆ ಹೇಳುವಾಗ ನಾವು ಗಲಿಬಿಲಿ ಆಗೋದು ಬೇಡ. ಒಂದು ಸರಿ ಇಸ್ರಾಯೇಲ್ ಅಂತ ಬರ್ತದೆ, ಇನ್ನೊಂದು ಸರಿ ಯೆಹೂದ ಅಂತ ಬರ್ತದೆ. ಇಸ್ರಾಯೇಲ್ ಅಂತ ಹೇಳಿದರೆ 10 ಗೋತ್ರದವರು ಅಥವಾ 10 ಕುಲದವರು, ಮತ್ತು ಯೆಹೂದ ಅಂತ ಹೇಳಿದರೆ 2 ಕುಲದವರು ಎಂಬುದಾಗಿ ನೆನಪಿಟ್ಕೊಳ್ರಿ, ಅಷ್ಟೇ ಸಾಕು. ಸರಿ, 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನೇಬಾಟನ ಮಗನಾದ ಯಾರೊಬ್ಬಾಮನ ಆಳಿಕೆಯ 18ನೇ ವರ್ಷದಲ್ಲಿ ಅಬಿಯಾಮನು ಯೆಹೂದದ ಅರಸನಾಗಿ ಯೆರೂಸಲೇಮಿನಲ್ಲಿ 3 ವರ್ಷ ಆಳಿಕೆ ಮಾಡ್ತಾನೆ ರೀ. ಇವನು ಒಬ್ಬೊಬ್ಬ ರಾಜನ ಬಗ್ಗೆ ಮಾತಾಡುವಾಗ ಒಂದು ವಿಷಯ ನಾವು ಗಮನಿಸ್ಬೋದು, ಅಥವಾ 3 ವಿಷಯಗಳನ್ನು ಗಮನಿಸ್ಬೋದು ಕನಿಷ್ಠ ಪಕ್ಷ. ಒಂದೇನೆಂದರೆ, ಇಂತಿಂಥ ವ್ಯಕ್ತಿ ಅರಸನಾದನು, ಅವನ ತಾಯಿ ಇಂಥವಳು ಎಂಬುದಾಗಿ ಮಾಹಿತಿ ಕೊಡಲಾಗಿದೆ. ಸಾಮಾನ್ಯವಾಗಿ ತಂದೆ ಬಗ್ಗೆ ಕೊಡಬೇಕು, ಆದರೆ ತಾಯಿ ಬಗ್ಗೆ ಕೊಟ್ಟಿರುವಂಥದ್ದು ಆಶ್ಚರ್ಯ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇಂತಿಂಥವರು ರಾಜರಾಗಿದ್ದರು, ಆದರೆ ಅವರು ದಾವೀದನ ಪ್ರಕಾರವಾಗಿ ನಡ್ಕೊಳ್ಳಲಿಲ್ಲ. ದಾವೀದನು ಒಂದು ಸ್ಟ್ಯಾಂಡರ್ಡ್, ದಾವೀದನು ಒಬ್ಬ ಅಳತೆಗೋಲಾಗಿ ಇದ್ದಂಥ ವ್ಯಕ್ತಿ ಅಂತ ನೋಡ್ತೀವಿ. ಇವನ ಪೂರ್ವಿಕರಾದ ದಾವೀದನ ದೇವರಾದ ಯೆಹೋವನನ್ನು ಯಥಾರ್ಥ ಮನಸ್ಸಿನಿಂದ ಸೇವಿಸಿದಂತೆ ಇವನು ಸೇವಿಸಲಿಲ್ಲ. ದಾವೀದನ ಕಂಪೇರ್ ಮಾಡಿಬಿಟ್ಟು ದಾವೀದನ ಹಾಗೆ ಈ ರಾಜ ಇರಲಿಲ್ಲ ಎಂಬುದಾಗಿ. ದಾವೀದನು ಅಂಥ ಒಂದು ಭಾಳ ಪರ್ಫೆಕ್ಟಾಗಿದ್ದಂಥ, ಪರಿಪೂರ್ಣನಾಗಿದ್ದಂಥ ಅರಸನಾಗಿ ಇರಲಿಲ್ಲ. ಆದರೂ ಕೂಡ ಅವನ ತಪ್ಪು ದೋಷಗಳಿದ್ದರೂ ಕೂಡ ದೇವರನ್ನು ಹುಡುಕಿದನು, ಪಶ್ಚಾತ್ತಾಪಪಟ್ಟನು, ದೇವರ ಕಡೆ ತಿರುಗಿಕೊಂಡನು, ತಗ್ಗಿಸಿಕೊಂಡನು, ದೇವರಿಗೆ ಒಪ್ಪಿಸಿಕೊಟ್ಟನು. ಆದ ಕಾರಣ ದೇವರು ಮೋಸ್ಟ್ಲಿ ಹೆಚ್ಚಿನ ಅಂಶ ಏನಂತಿದೆ,
ಯಥಾರ್ಥ ಮನಸ್ಸಿಂದ ಅವನು ಪ್ರಾಮಾಣಿಕನಾಗಿ ಆನೆಸ್ಟಾಗಿದ್ದನು ದೇವ್ರ ಜೊತೆಯಲ್ಲಿ. ಆದ ಕಾರಣ ದೇವರು ಅವನನ್ನು ಆ ರೀತಿಯಾಗಿ ಕಂಪೇರ್ ಮಾಡ್ತಾನೆ. ಸರಿ, ಮತ್ತು ಮುಂದೆ ಹಾಗೆ ಹೋದಾಗ 6ನೇ ವಚನದಲ್ಲಿ ರೆಹಬ್ಬಾಮನಿಗೂ ಯಾರೊಬ್ಬಾಮನಿಗೂ ಯಾವಾಗಲೂ ಯುದ್ಧ ನಡೀತಿತ್ತು. ಇಬ್ಬರು ಬಿಲಿವರ್ಸೇ. ಯಾವಾಗಲೂ ಇವರಿಬ್ಬರ ನಡುವೆ ಯುದ್ಧ ನಡೀತಾ ಇತ್ತು. ರೆಹಬ್ಬಾಮನು ಸೊಲೊಮೋನನ ಮಗನು. ಯಾರೊಬ್ಬಾಮನು ಅವನು ಪ್ರತ್ಯೇಕವಾಗಿ ಸೊಲೊಮೋನನ ಕಾಲದಲ್ಲಿ ಮೇಸ್ತ್ರಿಯಾಗಿದ್ದು ಆಮೇಲೆ ಅವನು ಇಸ್ರಾಯೇಲ್ರ ಅರಸನಾದಂಥ ವ್ಯಕ್ತಿ. ಅವರಿಬ್ಬರಿಗೆ ಯಾವಾಗಲೂ ಯುದ್ಧ ನಡೀತಾ ಇತ್ತಂತ್ರಿ. ಸರಿ, ಈ ರೀತಿಯಾಗಿ ಅಬಿಯಾಮನ ಉಳಿದ ಚರಿತ್ರೆಯು ಬೈಬಲ್ನಲ್ಲಿ ಅಂದರೆ ರಾಜಕಾಲ, ಯಹೂದ ರಾಜಕಾಲ ವೃತ್ತಾಂತದಲ್ಲಿ ಬರೆದಿದೆ ಎಂಬುದಾಗಿ ಹೇಳಲಾಗಿದೆ. ಅಬಿಯಾಮನು ಸತ್ತೋದ ಮೇಲೆ ಮರಣ ನಂತರ ಅವನಿಗೆ ಬದಲಾಗಿ ಅವನ ಮಗನಾದ ಆಸನು ಅರಸನು ಆದನು. ಆಸ ಅರಸನಾದನಂತೆ. ಆಸ ಅಂದರೆ ಅರ್ಥ ಸ್ವಸ್ಥ ಮಾಡುವವನು, ಹೀಲರ್ ಎಂಬುದಾಗಿ ಅರ್ಥ. ಆದ ಕಾರಣ ಈಗ ಆಸನ ಬಗ್ಗೆ ನಾವು ನೋಡಿಕೊಳ್ಳೋಣ್ರಿ. ಆಸನ ವಿಷಯದಲ್ಲಿ ಮತ್ತು ನಾದಾಬನ ವಿಷಯದಲ್ಲಿ ಇಬ್ಬರು ಅರಸರು, ಮೂವರು ಅರಸರ ಬಗ್ಗೆ ಇಲ್ಲಿ ನಾವು ನೋಡ್ತೀವಿ. ಅಬಿಯಾಮನ ಬಗ್ಗೆ ಈಗ ತಾನೇ ನಾವು ನೋಡಿಕೊಂಡಿದ್ವಿ. ಆಸನ ಬಗ್ಗೆ ನಾವು ನೋಡಿಕೊಳ್ಳೋಣ. ಇಸ್ರಾಯೇಲ್ರ ಅರಸನಾದ ಯಾರೊಬ್ಬಾಮನ ಆಳ್ವಿಕೆಯ 20ನೇ ವರ್ಷದಲ್ಲಿ ಆಸನು ಯೆಹೂದದ, ಯಾಕಂದರೆ ಎರಡೂ ಕಡೆ ರಾಜ್ಯ ಇದೆ ಅಲ್ವಾ, ಅಲ್ಲಿ ಒಬ್ಬ ರಾಜನು ಆಳ್ವಿಕೆ ಮಾಡ್ತಿದ್ದಾಗ ಇಲ್ಲಿ ಒಬ್ಬ ಹೊಸ ರಾಜನು ಬಂದನು ಎಂಬುದಾಗಿ ಕಂಪೇರ್ ಮಾಡಿಬಿಟ್ಟು ಯೆಹೂದ ಇಸ್ರಾಯೇಲ್, ಇಸ್ರಾಯೇಲ್ ಯೆಹೂದ ಎಂಬುದಾಗಿ ಇಲ್ಲಿ ಚರಿತ್ರೆ, ಇದು ಹಿಸ್ಟ್ರಿ. ಇದು ಬೈಬಲ್ ಆ್ಯಸ್ ಎನ್ ಹಿಸ್ಟ್ರಿ. ಬೈಬಲನ್ನು ಸುಮ್ಮನೆ ಏನೋ ಒಂದು ಬುಕ್ ಆಗಲ್ಲ, ಇದು ಚರಿತ್ರೆ ಕೂಡ. ಇದರಲ್ಲಿ ಇಸ್ರಾಯೇಲ್ ಚರಿತ್ರೆ ಇದೆ, ಬೇರೆ ದೇಶಗಳ ಚರಿತ್ರೆ ಕೂಡ ಇದೆ. ಬಾಬಿಲೋನಿನ ಚರಿತ್ರೆ ಇದೆ, ಗ್ರೀಕರ ಒಂದು ಚರಿತ್ರೆ ಇದೆ, ಮೀಡೋ ಪಾರಸಿಯರ ಒಂದು ಚರಿತ್ರೆ ಇದೆ, ಮುಂದೆ ಕೂಡ ಏನಾಗ್ತದೆ ಎಂಬಂಥ ಚರಿತ್ರೆ ಕೂಡ ಇದೆ. ಇಂಡಿಯಾ ಬಗ್ಗೆ ಕೂಡ ಇದೆ ಬೈಬಲ್ನಲ್ಲಿ. ಇಂಡಿಯಾದ ಎಸ್ತರ್ ಕಾಲದ ಚರಿತ್ರೆ ಕೂಡ ಇದೆ. ಆದ ಕಾರಣ ಇದು ಹಿಸ್ಟಾರಿಕಲ್ ಚರಿತ್ರೆಯ ಒಂದು ಪುಸ್ತಕವಾಗಿರೋದರಿಂದ ಕೆಲವು ವಿಷಯಗಳು ಕೆಲವ್ರ ಬಗ್ಗೆ ಹೇಳಲಾಗಿದೆ. ಆಸನ ಬಗ್ಗೆ ಈಗ ನಾವು ನೋಡಿಕೊಳ್ಳೋಣ. ಆಸನ ಅಂತ ಹೇಳಿದ್ರೆ ಸ್ವಸ್ಥತೆ, ಸ್ವಸ್ಥ ಮಾಡುವವನು ಅಥವಾ ಸ್ವಸ್ಥವಾದವನು ಎಂಬುದಾಗಿ, ಹೀಲರ್ ಎಂಬ ಅರ್ಥ. ಅವನ ತಾಯಿ ಬಂದು ಮಾಕಾ ಎಂಬಂಥ ಒಬ್ಬ ಸ್ತ್ರೀ. ಈ ಮಾಕಾ ಅಂದರೆ ಒತ್ತಡಕ್ಕೆ ಒಳಪಟ್ಟವಳು, ಡಿಪ್ರೆಸ್ಡ್ ಅಥವಾ ತಿವಿಯಲ್ಪಟ್ಟವಳು, ಪಿಯರ್ಸ್ಡ್ ಎಂಬ ಅರ್ಥ ಕೊಡುವಂಥದ್ದು ಈ ಮಾಕ ಎಂಬ ಹೆಸರಿನ ಅರ್ಥ. ಆದ ಕಾರಣ ಈ ಮಾಕನ ಬಗ್ಗೆ ನೋಡುವಾಗ ಇವನು ಒಳ್ಳೆ ರಾಜನಾಗಿದ್ದ. ಕೆಲವು ಸಾರಿ ಒಳ್ಳೆ ರಾಜರು ಇರ್ತಾರೆ, ಒಬ್ಬ ಕೆಟ್ಟ ರಾಜನು ಇರ್ತಾರೆ, ಒಳ್ಳೆ ರಾಜರು ಇರ್ತಾರೆ, ಕೆಟ್ಟ ರಾಜರು ಇರ್ತಾರೆ, ಆ ರೀತಿಯಾಗಿ ಬರುವಂಥದ್ದು. ಇವನು ಆಸನು ಒಳ್ಳೆ ರಾಜನಾಗಿದ್ದ. ಯಾಕೆ ಅಂತ ಹೇಳಿದರೆ ಅವನು ಏನೇನು ಅವನ ಹಿಂದೆ ಅವನು ಬರೋಕ್ಕೆ ಮುಂಚಿತವಾಗಿ ಏನೇನಿತ್ತು ಅದನ್ನೆಲ್ಲ ತೆಗೆದು ಹಾಕ್ತಾನೆ, ಸುಧಾರಣೆ ತರ್ತಾನೆ, ಒಂದು ಚೇಂಜ್ ತಗೊಂಬರ್ತಾನೆ. ಅವನು ಹಿರಿಯರು ಮಾಡಿಸಿಟ್ಟಿದ್ದ ವಿಗ್ರಹಗಳನ್ನೆಲ್ಲ ತೆಗೆದು ಹಾಕಿಬಿಟ್ನು. ಅದಕ್ಕೆ ಒಂದು ಧೈರ್ಯ ಬೇಕು. ಅಷ್ಟೇ ಅಲ್ಲ, ಒಂದು ವಿಚಿತ್ರವಾದಂಥ ಒಂದು ಘಟನೆ ಇದೆ, ಒಂದು ತಮಾಷೆ ಇದ್ದಂಗೆ ಇದೆ ಅದು. ಇವನ ತಾಯಿಯಾದ ಮಕ್ಕಳು ಅಶೇರ ದೇವತೆಯ ಒಂದು ಅಸಹ್ಯ ಮೂರ್ತಿಯನ್ನು ಮಾಡಿಸಿದ್ದರಿಂದ ಆಸನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿಬಿಡ್ತಾನೆ ಅವರ ಅಮ್ಮನ್ನು. ಅದು ಗದ್ದುಗೆ ತಗೊಂಡು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿದು ಕಿದ್ರೋನ್ ಹಳ್ಳದ ಹತ್ತಿರ ಸುಟ್ಬಿಡ್ತಾನೆ ರೀ. ಅದನ್ನು ಅವರಮ್ಮಗೆ ಭಾಳ ಶಾಕ್ ಆಗಿರ್ಬೇಕು. ಏನು ಮಗ ಹೀಗೆಲ್ಲ ಎಷ್ಟೋ ವರ್ಷಗಳಿಂದ ಇದ್ದಂಥ ವಿಗ್ರಹ ತಗೊಂಡ್ಬಿಟ್ಟಿದ್ದಾನೆ, ಇದನ್ನು ಈ ರೀತಿಯಾಗಿ ಮಾಡಿಬಿಟ್ನಲ್ಲ ಎಂಬುದಾಗಿ. ಆದರೆ ಅವನು ಭಕ್ತಿವಂತನಾಗಿದ್ದ, ಒಂದು ಸುಧಾರಣೆಯನ್ನು ತಂದ, ಒಂದು ರಿವೈವಲನ್ನು, ಭಕ್ತಿ ಸಂಜೀವನವನ್ನು ತಂದ. ಆದ ಕಾರಣ ಅದು ಈ ಆಸನ ಕುರಿತಾಗಿ ಇರುವಂಥ ಮಾತು.
ಅವನು ತನ್ನ ಜೀವಮಾನದೆಲ್ಲ ಯಥಾರ್ಥ ಮನಸ್ಸಿನಿಂದಲೂ ಯೆಹೋವನಿಗೆ ನಡೆದುಕೊಂಡನು. ವಾವ್, ಆಶ್ಚರ್ಯ! ಹಾಗಿರಬೇಕು ಜೀವನ ಅಂದರೆ. ಜೀವಮಾನವೆಲ್ಲ ಯಥಾರ್ಥ ಮನಸ್ಸಿನಿಂದ, ಜೀವಮಾನವೆಲ್ಲ ಆನೆಸ್ಟಾಗಿ ದೇವರಿಗೆ ನಡ್ಕೊಳ್ಳುವಂಥ ವ್ಯಕ್ತಿ. ಇದಲ್ಲದೆ ಅವನು ತನ್ನ ತಂದೆಯು ತಾನು ಪ್ರತಿಷ್ಠಿಸಿದ ಬೆಳ್ಳಿ ಬಂಗಾರ ಪಾತ್ರೆಯನ್ನು ಯೆಹೋವನ ಆಲಯದಲ್ಲಿ ತಂದಿಟ್ಟನು. ಅದು ಬೇರೆ ಎಲ್ಲೋ ಡಿಸ್ಪ್ಲೇಸ್ ಆಗಿಬಿಟ್ಟಿತ್ತು. ಈಗ ಆ ಬಂಗಾರ ಬೆಳ್ಳಿ ಪಾತ್ರೆಗಳು ಏನೇನಿದ್ದು ಎಲ್ಲ ಬಂದು ದೇವರಿಗೆ ಸೇರಿದ್ದು ದೇವರಿಗೆ ಕೊಟ್ಬಿಡ್ತಾನೆ ರೀ. ಒಳ್ಳೆಯದಲ್ವಾ? ರೈಟ್, ಸರಿ. ಹೀಗೆ ಇಂಥ ಸಂದರ್ಭದಲ್ಲಿ ಏನಾಗ್ಬಿಡ್ತದೆ, ಇಸ್ರಾಯೇಲ್ ರಾಜನು ಈ ಆಸನಿಗೆ ಏನೋ ಮಾಡ್ತಾನೆ ರೀ. ಏನಂತ ನಾವು ನೋಡೋಣ ಬನ್ನಿರಿ. ನಾವು ಈಗಾಗಲೇ ನೋಡಿದ್ವಿ, ಆಸ ಎಂಬಾತನು ಯೆಹೂದದ ಅರಸನಾಗಿ ಇರ್ತಾನೆ. ಒಳ್ಳೆ ರಾಜನು, ಒಳ್ಳೆ ಸುಧಾರಣೆ ತರ್ತಾನೆ. ಅವ್ರ ತಾಯಿ ಕೂಡ ಮಾಡಿದ ಮಿಸ್ಟೇಕನ್ನು ಸಪೋರ್ಟ್ ಮಾಡದೆ ತಾಯಿಗೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ವಿರುದ್ಧವಾಗ್ತಾನೆ. ಆ ರೀತಿಯಾಗಿದ್ದಂಥವನು ತನ್ನ ತಂದೆ ಪ್ರತಿಷ್ಠಿಸಿದಂಥ ಬೆಳ್ಳಿ ಬಂಗಾರ ಎಲ್ಲ ಕೂಡ ರಿಟರ್ನ್ ಮಾಡಿಬಿಡ್ತಾನೆ. ಈ ರೀತಿ ಇದ್ದಾಗ ಏನಾಗ್ತದೆ, ಆ ಕಡೆ ಬಾಸ ಅಂತ ಇನ್ನೊಬ್ಬನು ಇರ್ತಾನೆ. ಇಲ್ಲಿ ಆಸನು, ಅಲ್ಲಿ ಭಾಷನು ಏನು ಮಾಡ್ತಾನೆ, ಒಂದು ಕೋಟೆ ಕಟ್ತಾನೆ ರೀ. ಯಾಕೆ ಆ ಕೋಟೆ ಕಟ್ತಾನೆ? ಉದ್ದೇಶ ಇದೆ. ಆ ಕೋಟೆ ಹೆಸರು ರಾಮ ಅಂತ ಹೇಳ್ಬಿಟ್ಟು ರಾಮಕೋಟೆಯನ್ನು ಕಟ್ತಾನೆ. ಯಾಕೆ ಈ ರಾಮಕೋಟೆಯನ್ನು ಕಟ್ತಾನೆ ಅಂತ ಹೇಳಿದರೆ, ಯಹೂದ್ಯರ ಅರಸನಾದ ಆಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ, ಅಂದರೆ ಯಹೂದ್ಯರಿಗೆ ವಿರುದ್ಧವಾಗಿ ಕಟ್ತಾನೆ. ಯಾರೂ ಕೂಡ ಯಹೂದ್ಯರ ಅರಸನಾದ ಆಸನ ಕಡೆ ಹೋಗಬಾರ್ದು. ಆ ರೀತಿಯಾಗಿ ಒಂದು ಕೋಟೆ ಕಟ್ತಾ ಇದ್ದಾನೆ, ರಾಮಕೋಟೆ ಅಂತ ಹೇಳ್ಬಿಟ್ಟು. ಈಗ ಹೇಗೆ ಸಾಲ್ವ್ ಮಾಡೋದು ಆ ಪ್ರಾಬ್ಲಮ್? ದೊಡ್ಡ ಸಮಸ್ಯೆ. ಈಗ ಬ್ಲಾಕ್ ಆಗಿಬಿಟ್ಟೈತೆ. ರಾಮಕೋಟೆ ದೊಡ್ಡದಾಗಿ ಕಟ್ತಾ ಇದ್ದಾರೆ, ಇನ್ನೂ ಮುಗಿಸಲಿಲ್ಲ, ಕಟ್ತಾ ಇದ್ದಾನೆ. ಯಾರು? ಇಸ್ರಾಯೇಲ್ ಅರಸನು. ಇಬ್ಬರು ಬಿಲೀವರ್ಸೇ, ಆದರೂ ಕೂಡ ಒಂದು ಅಡ್ಡಗೋಡೆ. ಆ ರೀತಿಯಾಗಿದ್ದಾಗ ಇವನೇನು ಮಾಡಬೇಕು? ಭಾಳ ವಿಚಿತ್ರವಾದ ಒಂದು ಕೆಲಸ ಮಾಡ್ತಾನೆ, ಕೇಳಿಸ್ಕೊಳ್ರಿ. ಆಸನ ಏನು ಮಾಡ್ತಾನಂದರೆ, ಹೇಗಾದರೂ ಮಾಡಿ ತನ್ನ ಇಬ್ಬರು ಬಿಲೀವರ್ಸೇ, ನಾನು ಹೇಳಿದ್ನಲ್ವಾ, ಈ ಕಡೆ ಇಸ್ರಾಯೇಲ್ ಅರಸನು, ಈ ಕಡೆ ಈ ಯಹೂದ್ಯರ ಅರಸನು ಏನು ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ, ಅರಾಮ್ಯರ ಅರಸನು, ಬೇರೆ ದೇಶದವರು, ಅರಾಮ್ಯರ ಅರಸನಾದ ಬೆನ್ ಹದದ್ ಹತ್ರ ಹೋಗ್ತಾನೆ ರೀ. ಹೋಗ್ಬಿಟ್ಟು ಏನು ಹೇಳ್ತಾನೆ, ಈ ಬೆನ್ ಹದದ್ದು ಮತ್ತು ಇಸ್ರಾಯೇಲ್ರು ಭಾಳ ಕ್ಲೋಸು. ಯಹೂದದ ಅರಸನು ಹೋಗ್ಬಿಟ್ಟು ಕಾಣಿಕೆ ಏನೆಲ್ಲ ತಗೊಂಡು ಹೋಗ್ತಾನೆ. ತಗೊಂಡು ಹೋಗ್ಬಿಟ್ಟು 19ನೇ ವಚನ, ಮೊದಲನೇ ಅರಸುಗಳ ಗ್ರಂಥ 15:19, ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರ್ತದಲ್ವಾ, ಕವನೆಂಟ್ ಮಾಡ್ಕೊಂಡಿದ್ದೀರಲ್ವ, ಹೇಗಾದರೂ ಮಾಡಿ ಈಗೋ ನಾನು ಬೆಳ್ಳಿ ಬಂಗಾರವನ್ನು ಕಾಣಿಕೆಯಾಗಿ ನಿನಗೆ ಕಳಿಸಿದ್ದೇನೆ. ಇಸ್ರಾಯೇಲ್ರ ಅರಸನಾದ ಭಾಷನಿಗೆ ಬಿಟ್ಟು ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದು ಬಿಡು. ಬ್ರೇಕ್ ದ ಕವನೆಂಟ್. 19ನೇ ವಚನದಲ್ಲಿ ಬಂಗಾರೆಲ್ಲ ತಗೋ, ಅವನ ಜೊತೆಗೆ ನೀನು ಮಾಡಿಕೊಂಡಂಥ ಒಡಂಬಡಿಕೆ ಮುರಿದುಬಿಡು, ನೀನು ಬ್ರೇಕ್ ಇಟ್ ಎಂಬುದಾಗಿ ಹೇಳಿದಾಗ ಅವನು ಅರಾಮ್ಯದ ಅರಸನು ಒಪ್ಕೊಂಡ್ಬಿಡ್ತಾನೆ. ಆಯಿತು, ಬಹುಶಃ ಈ ಬಂಗಾರ ಇದೆಲ್ಲ ನೋಡಿಬಿಟ್ಟು ಭಾಳ ಖುಷಿ ಆಗಿಬಿಟ್ಟು, ಆಗಲಿ ಬಿಡು, ಅವನೇನು ಬಂಗಾರ ಕೊಟ್ಟಿಲ್ಲ ನನಗಂತ ಹೇಳ್ಬಿಟ್ಟು ಅವನು ಆಸನ ಮಾತನ್ನು ಕೇಳಿ ಸೈನ್ಯಾಧಿಕಾರಿಯನ್ನು ತಗೊಂಡು ಇಸ್ರಾಯೇಲ್ರ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾನೆ. ಇದನ್ನು ಕೇಳಿದಾಗ ರಾಮಕೋಟೆಯನ್ನು ಕಟ್ತಾ ಇದ್ನಲ್ವ ಇಸ್ರಾಯೇಲ್ ಅರಸನ, ಅದನ್ನು ಸ್ಟಾಪ್ ಮಾಡಿಬಿಟ್ಟು ಅವನೇನು ಮಾಡಿಬಿಡ್ತಾನೆ, ತಿರ್ಚಾ ಅಂತ ಇನ್ನೊಂದು ಸ್ಥಳಕ್ಕೆ ಹೋಗ್ಬಿಡ್ತಾನೆ. ಆ ರೀತಿಯಾಗಿ ಮುಕ್ತಾಯವಾಗುತ್ತೆ ಈ ಆಸನ ಮತ್ತು ಭಾಸನ ಒಂದು ಚರಿತ್ರೆ. ನಾದಾಬನು ಅವನ ಬದಲಾಗಿ, ಆಸನ ಬದಲಾಗಿ ನಾದಾಬನು ಅವನ ಮಗನು ರಾಜನಾಗ್ತಾನೆ.
ಆದಮೇಲೆ ಏನಾಯಿತು ನಾದಾಬನ ಕಾಲದಲ್ಲಿ, ಮುಂದಿನ ಸಂದೇಶದಲ್ಲಿ ಅದನ್ನು ನಾವು ನೋಡಿಕೊಳ್ಳೋಣ. ಮೊದಲನೇ ಅರಸುಗಳ ಗ್ರಂಥ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 15. Now in the 18th year of King Jeroboam the son of Nebat reigned Abijam over Judah. 3 years reigned he in Jerusalem, and his mother's name was Maacah, the daughter of Abishalom. And he walked in all the sins of his father, which he had done before him, and his heart was not perfect with the Lord his God as the heart of David his father. Nevertheless, for David's sake did the Lord his God give him a lamp in Jerusalem, to set up his son after him, and to establish Jerusalem. Because David did that which was right in the eyes of the Lord, and turned not aside from anything that he commanded him all the days of his life, save only in the matter of Uriah the Hittite. And there was war between Rehoboam and Jeroboam all the days of his life. Now the rest of the acts of Abijam, and all that he did, are they not written in the book of the Chronicles of the kings of Judah? And there was war between Abijam and Jeroboam. And Abijam slept with his fathers, and they buried him in the city of David. And Asa his son reigned in his stead. And in the 20th year of Jeroboam king of Israel reigned Asa over Judah. And 41 years reigned he in Jerusalem. And his mother's name was Maacah, the daughter of Abishalom. And Asa did that which was right in the eyes of the Lord, as did David his father. And he took away the Sodomites out of the land, and removed all the idols that his fathers had made. And also Maacah his mother, even her he removed from being queen, because she had made an idol in a grove. And Asa destroyed her idol, and burnt it by the brook Kidron. But the high places were not removed. Nevertheless Asa's heart was perfect with the Lord all his days. And he brought in the things which his father had dedicated, and the things which himself had dedicated, into the house of the Lord, silver and gold and vessels. And there was war between Asa and Baasha king of Israel all their days. And Baasha king of Israel went up against Judah, and built Ramah, that he might not suffer any to go out, or come in to Asa king of Judah. Then Asa took all the silver and the gold that were left in the treasures of the house of the Lord, and the treasures of the king's house, and delivered them into the hand of his servants. And King Asa sent them to Ben-Hadad, the son of Tabrimon, the son of Hezion, king of Syria, that dwelt at Damascus, saying, There is a league between me and thee, and between my father and thy father. Behold, I have sent unto thee a present of silver and gold. Come and break thy league with Baasha king of Israel, that he may depart from me. So Ben-Hadad hearkened unto King Asa, and sent the captains of the hosts which he had against the cities of Israel, and smote Ijon, and Dan, and Abel-Beth-Maacah, and all Chinneroth, with all the land of Naphtali. And it came to pass, when Baasha heard thereof, that he left off building of Ramah, and dwelt in Tirzah. Then King Asa made a proclamation throughout all Judah. None was exempted. And they took away the stones of Ramah, and the timber thereof, wherewith Baasha had builded. And King Asa built with them Geba of Benjamin, and Mizpah. The rest of all the acts of Asa, and all his might, and all that he did, and the cities which he built, are they not written in the book of the Chronicles of the kings of Judah? Nevertheless, in the time of his old age he was diseased in his feet. And Asa slept with his fathers, and was buried with his fathers in the city of David his father. And Jehoshaphat his son reigned in his stead. And Nadab the son of Jeroboam began to reign over Israel in the 2nd year of Asa king of Judah, and reigned over Israel 2 years. And he did evil in the sight of the Lord, and walked in the way of his father, and in his sin wherewith he made Israel to sin. And Baasha the son of Ahijah of the house of Issachar conspired against him, and Baasha smote him at Gibbethon, which belonged to the Philistines, for Nadab and all Israel laid siege to Gibbethon. Even in the 3rd year of Asa king of Judah did Baasha slay him, and reigned in his stead. And it came to pass, when he reigned, that he smote all the house of Jeroboam. He left not to Jeroboam any that breathed, until he had destroyed him, according unto the saying of the Lord, which he spake by his servant Ahijah the Shilonite.
because of the sins of Jeroboam which he sinned, and which he made Israel sin by his provocation wherewith he provoked the Lord God of Israel to anger. Now the rest of the acts of Nadab, and all that he did, are they not written in the book of the Chronicles of the kings of Israel? And there was war between Asa and Baasha king of Israel all their days. In the 3rd year of Asa king of Judah began Baasha the son of Ahijah to reign over all Israel in Tirzah 24 years. And he did evil in the sight of the Lord, and walked in the way of Jeroboam, and in his sin wherewith he made Israel to sin.